ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಂಜುನಾಥ್ ಸಜ್ಜನ್. ಇವತ್ತು ನಾನು ತಮ್ಮ ಮುಂದೆ ಹೇಳಿಕೆ ಬಂದಿರುವಂಥದ್ದು ಕಾರ್ಖಾನೆಗಳಿಂದ ಜೀವ ಸಂಕುಲ ಮತ್ತು ಪರಿಸರದ ಮೇಲೆ ಆಗ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ತಮ್ಮ ಮುಂದೆ ಬಂದಿದೆ. ಹಾಗೆಯೇ ಈ ಜೀವ ಸಂಕುಲಕ್ಕೆ ಬೇಕಾದಂಥ 3 ವಸ್ತುಗಳಲ್ಲಿ ಮುಖ್ಯವಾಗಿ ಗಾಳಿ, ನೀರು ಹಾಗೆ ಆಹಾರ, ಈ 3 ಅಂಶಗಳ ಅವಶ್ಯಕತೆ ನಮ್ಮ ಎಲ್ಲ ಜೀವಿಗಳಿಗೆ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಗಾಳಿಯ ಅವಶ್ಯಕತೆ, ಅದು ಗಾಳಿಯ ಶುದ್ಧತೆ ನಮ್ಮ ಎಲ್ಲ ಜೀವ ಸಂಕುಲಕ್ಕೆ ಬೇಕಾಗಿರುವಂಥದ್ದು. ಮನುಷ್ಯನ ಒಳಗೊಂಡು ಈ ಒಂದು ಜೀವ ಉಳಿಲಿಕ್ಕೆ ಬೇಕಾಗಿರುವಂಥದ್ದು ಶುದ್ಧವಾದಂಥ ಗಾಳಿ. ಆ ಗಾಳಿಯ ಮಾಲಿನ್ಯತೆಯೇ ನಮ್ಮ ಸಂಪೂರ್ಣ ದೇಹವನ್ನು ಹಾಳು ಮಾಡುವಂಥದ್ದು ಅಥವಾ ಹಾನಿ ಆಗ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಇದೆ. ಹಾಗಾಗಿ ಇಲ್ಲಿ ಈ ಕಾರ್ಖಾನೆಗಳಿಂದ ಆಗ್ತಾ ಇರುವಂಥದ್ದು ಧೂಳು ಅನ್ನೋ ಶಬ್ದದ ಜೊತೆಗೆ, ಈ ಧೂಳಿನ ಜೊತೆಗೆ ಆ ವಿಷ ಅನಿಲ ನಮ್ಮ ದೇಹವನ್ನು ಸೇರ್ಕೊಳ್ತಾ ಇದೆ. ಈ ವಿಷ ಅನಿಲದಲ್ಲಿ 2 ಮುಖ್ಯವಾಗಿ ವಿಂಗಡಿಸ್ತೇವೆ. ಅವುಗಳಂತ ಹೇಳಿದ್ರೆ ಗಾಳಿ ರೂಪದಲ್ಲಿರುವಂಥ ವಿಷ ಅನಿಲ, ಅಂದ್ರೆ ಗಾಳಿ ಜೊತೆಗೆ ಹೊಂದಿಕೊಂಡು ಇರುವಂಥದ್ದು ಒಂದು ವಿಷ ಅನಿಲ, ಹಾಗೆ ಗಾಳಿಯ ಜೊತೆಗೆ ಇರುವಂತಹ ಸೂಕ್ಷ್ಮ ಕಣಗಳ ರೂಪದಲ್ಲಿರುವಂಥದ್ದು ಘನತ್ಯಾಜ್ಯ ವಿಷ ಅನಿಲ. ಸೊ ಎರಡುಗಳನ್ನ ಒಟ್ಟುಗೂಡಿಸಿ ನಾವು ವಿಷ ಅನಿಲ ಅಂತ ಹೇಳಲಾಗುತ್ತದೆ. ಹಾಗಿದ್ಮೇಲೆ ಈ ಗಾಳಿಯ ಶುದ್ಧತೆಯೂ ಕೂಡ ಅಷ್ಟೇ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸಿದ ಮೇಲೆ ಈ ಗಾಳಿಯನ್ನ ಹೇಗೆ ನಾವು ಮಾಪನ ಮಾಡೋದು ಅಥವಾ ಅಳೆಯೋದು ಹೇಗೆ? ಇದು ಶುದ್ಧವಾದಂಥ ಗಾಳಿ ಇದೆನಾ ಅಥವಾ ಅಶುದ್ಧ ಇದೆನಾ ಅಥವಾ ಅದು ಕಲುಷಿತ ಆಗಿದೆನಾ ಅಥವಾ ಮಾಲಿನ್ಯವಾಗಿದೆಯಾ? ಹೀಗೆ ಎಲ್ಲ ವಿಷಯಗಳಿಗೆ ಅಥವಾ ಪ್ರಶ್ನೆಗಳಿಗೆ ನಮಗ ಒಂದು ಉತ್ತರ ಅಂತ ನೋಡಿದ್ರೆ ಅದು ಗಾಳಿಯ ಶುದ್ಧತೆಯನ್ನು ಅಳೆಯುವಂತ ಒಂದು ವಿಧಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ನಮ್ಮ ರಾಷ್ಟ್ರದಲ್ಲಿ ಕೂಡ ಒಂದು ಅಳೆಯುವಂತ ಒಂದು ಪದ್ಧತಿ ಇದೆ. ಅದಕ್ಕೆ AQI ಅಂತ ಕರಿತೀವಿ. ಏನಪ್ಪಾ ಅಂತ ಹೇಳಿದ್ರೆ AQI ಅಂತಂದ್ರೆ ಎ ಅಂದ್ರೆ ಏರ್, ಕ್ಯೂ ಅಂದ್ರೆ ಕ್ವಾಲಿಟಿ, ಹಾಗೆ ಐ ಅಂತಂದ್ರೆ ಇಂಡೆಕ್ಸ್, ಏರ್ ಕ್ವಾಲಿಟಿ ಇಂಡೆಕ್ಸ್. ಗಾಳಿಯ ಪರಿಶುದ್ಧತೆಯನ್ನು ಅಳೆಯುವಂತ ಒಂದು ವಿಧಾನವೇ AQI ಆಗಿರುತ್ತದೆ. ಇದು ಪ್ರತಿದಿನ, ಪ್ರತಿ ತಾಸು, ಪ್ರತಿ 8 ಗಂಟೆಗಳಿಗೊಮ್ಮೆ, ಹೀಗೆ ಪ್ರತಿ ದಿನದಲ್ಲೂ ನಮ್ಮ ಎಲ್ಲ ಮೊಬೈಲ್ಗಳಲ್ಲೂ ಈ AQI ಅನ್ನ ಒಂದು ಮಾಪನವನ್ನ ನಾವು ನೋಡಬಹುದಾಗಿದೆ. ಪ್ರತಿ ಏರಿಯಾಗಳ ವೈಸು, ಊರುಗಳ ಸಂಬಂಧಿಸಿದಂತೆ ಅಥವಾ ನಾವು ಎಲ್ಲಿ ನಿಂತಿರ್ತೀವಿ ಅಲ್ಲಿ ನಮ್ಮ AQI ಅನ್ನ ಎಷ್ಟಿದೆ, ಈ ಧೂಳಿನ ಒಂದು ಪರಿಶುದ್ಧತೆಯನ್ನ ನೋಡುವಂಥದ್ದು ಇದು AQI ಅಂತ ಕರಿತೇವೆ. ಈ AQI ಅನ್ನ ಏನು ಲಾಭಗಳಿದಾವು ಮತ್ತೆ ಅದರಲ್ಲಿ AQI ಅಲ್ಲಿ ಏನೇನು ಒಳಗೊಂಡು ನಾವು AQI ರಿಪೋರ್ಟ್ ರೆಡಿ ಆಗುತ್ತೆ, ಹೀಗೆ ಎಲ್ಲ ವಿಷಯಗಳನ್ನ ನಾನು ಇವತ್ತು ತಮ್ಮ ಮುಂದೆ ಹೇಳಿಕೆ ಬಂದಿದ್ದೇನೆ. ಈ AQI ಅಲ್ಲಿ 8 ಅಂಶಗಳನ್ನ ಒಳಗೊಂಡು ಅದು ತನ್ನ ಏರಿಳಿತಗಳಲ್ಲಿ ಹೊಂದಿರುತ್ತದೆ. ಈಗ ಏರಿಳಿತಗಳಂತ ಹೇಳಿದ್ರೆ ಹೆಚ್ಚಿಗೆ ಆದಾಗ ನಮ್ಗೆ ಈ ಮಾಲಿನ್ಯತೆ ಜಾಸ್ತಿ ಅಂತ ಹೇಳಿ ಅರ್ಥೈಸ್ಕೊಳ್ಬೇಕು. ಅದು AQI ಅಲ್ಲಿ ಕಡಿಮೆ ಅಂಕಗಳನ್ನ ಅಥವಾ ಸಂಖ್ಯೆಯನ್ನು ತೋರಿಸಿದಾಗ ನಮ್ಮ ಗುಣಮಟ್ಟ, ವಾತಾವರಣದ ಗುಣಮಟ್ಟ ಆಗಿರ್ಬೋದು ಅಥವಾ ಗಾಳಿಯ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥೈಸ್ಕೊಳ್ಬಹುದು. ಇಲ್ಲಿ AQI ಅಲ್ಲಿ 8 ಅಂಶಗಳನ್ನ ಒಳಗೊಂಡಿದ್ದು ಏನೇನಿದಾವೆ ಅದರಲ್ಲಿ 8 ಅಂಶಗಳು ಅಂತ ಹೇಳಿದ್ರೆ PM 2.5, PM 10, ಹಾಗೆ ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಅಮೋನಿಯಾ, ಲೆಡ್, ಓಝೋನ್, ಎಲ್ಲ 8 ಅಂಶಗಳ ಒಳಗೊಂಡಂತೆ AQI ರೆಡಿ ಆಗುತ್ತೆ. ಈ AQI ಅನ್ನ 0 ದಿಂದ 500 ಅಂಕಗಳಲ್ಲಿ ಅಳೆಯಲಾಗುತ್ತದೆ. ಈ 0 ದಿಂದ 500 ಅಂಕಗಳನ್ನ ಅಥವಾ ಸಂಖ್ಯೆಯನ್ನ ಪುನಃ 6 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ 0 ದಿಂದ 50 ಒಂದು ಗ್ರೀನ್ ಝೋನ್ ಅಂತ ಕರಿತೀವಿ. ಅದು ಉತ್ತಮವಾದಂತ ವಾತಾವರಣವನ್ನ ಹೊಂದಿರುತ್ತದೆ. 50 ರಿಂದ 100 ಇದು ಯೆಲ್ಲೋ ಝೋನ್ ಅಂತ ಕರಿತೀವಿ. ಇದು ಆ ಯೆಲ್ಲೋ ಝೋನ್ಗಳಲ್ಲಿ ನಮಗೆ ಮಧ್ಯಮವಾದಂತ ವಾತಾವರಣ ಕಂಡು ಬರುತ್ತೆ. ಹಾಗೆ ಆರೆಂಜ್ ಝೋನ್ ಅಂತ ಹೇಳುವಂತ ಸಂದರ್ಭದಲ್ಲಿ 100 ರಿಂದ 150 ಇದು ಕಲುಷಿತವಾದಂತ ವಾತಾವರಣವನ್ನ ತೋರಿಸುತ್ತದೆ. ಹಾಗೆ 150 ರಿಂದ 200 ಇದು ರೆಡ್ ಝೋನ್ ಅಂತ ಕರಿತೀವಿ. ಇದು ಅತಿ ಹೆಚ್ಚು ಕಲುಷಿತವಾದಂತ ವಾತಾವರಣ ಅಂತ ಹೇಳ್ಬೋದು. ಹಾಗೆ ಪರ್ಪಲ್ ಝೋನ್ 200 ರಿಂದ 300ಕ್ಕೆ ಪರ್ಪಲ್ ಝೋನ್ ಅಂತ ಕರಿತೀವಿ. ಅದನ್ನ ವಿಷಕಾರಿ ವಾತಾವರಣ ಅಂತ ಹೇಳ್ಬೋದು. ಹಾಗೆ ಲಾಸ್ಟ್ ಕೊನೆಯದಾಗಿ 6ನೇ ಒಂದು ಝೋನ್ ಮರೂನ್ ಝೋನ್ ಅಂತ ಕರಿತೀವಿ. ಇದು 300 ರಿಂದ 500 ಸಂಖ್ಯೆಯನ್ನು ಹೊಂದಿರುತ್ತದೆ. ಅದಕ್ಕೆ ಅತಿ ವಿಷಕಾರಿ ವಾತಾವರಣ. ಹಾಗಾಗಿ ಇಲ್ಲಿ ಒಟ್ಟಾರೆ ಹೇಳೋದಿಷ್ಟೇ, 100 ಒಳಗೆ ಇರುವಂತ ಸಂಖ್ಯೆಯನ್ನ AQI ನಾವು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅಥವಾ ಒಂದಿಷ್ಟು ನಮ್ಮ
ಗಾಳಿಯಲ್ಲಿ ಒಳ್ಳೆ ಪರಿಶುದ್ಧತೆಯನ್ನು ನಾವು ಕಾಣಬಹುದು. 100ರಿಂದ ಮೇಲ್ಪಟ್ಟು ಹೋದಂತೆ ನಮಗೆಲ್ಲ ಕಾಯಿಲೆಗಳು ಅಥವಾ ಎಲ್ಲ ಕಾಯಿಲೆಗಳಿಗೆ ಕಾರಣವಾಗಿರುತ್ತದೆ. ಹಾಗಾಗಿ ಕೊಪ್ಪಳದಲ್ಲಿ ಈಗಾಗಲೇ AQI 90ರಿಂದ 110ರವರೆಗೂ ಹೋದಂಥ ಉದಾಹರಣೆಗಳಿದಾವೆ. ಹಾಗಾಗಿ ನಾವು ಈಗ ಆರೆಂಜ್ ಝೋನಲ್ಲಿ ಇದ್ದೀವಿ. 100ರಿಂದ 150 AQI ಬರುವಂಥದ್ದು ಆರೆಂಜ್ ಝೋನಲ್ಲಿ. ಅಂದ್ರೆ ನಮಗೆ ಅಲ್ಲಿ ವಿಷಪೂರಿತ ಅಥವಾ ಕಲುಷಿತವಾದಂಥ ವಾತಾವರಣ ಈಗಾಗಲೇ ಇದೆ ಅಂತ ನಾವು ಹೇಳ್ಬೋದು. ಹೀಗೆ ಕೊಪ್ಪಳದಲ್ಲಿ ಪ್ರತಿ ವರ್ಷ AQI ನೋಡೋದಾದ್ರೆ 2022ರಲ್ಲಿ 71, 2023ರಲ್ಲಿ 64, 2024ರಲ್ಲಿ 68, ಹಾಗೆ 2025ರಲ್ಲಿ 90ರಿಂದ ಮೇಲ್ಪಟ್ಟು 110ರವರೆಗೂ ನಮಗೆ ದಾಖಲಾಗಿರುವಂಥದ್ದು ನಮಗೆ ಕಂಡು ಬರುತ್ತೆ. ಹಾಗಾಗಿ ಇದನ್ನ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ AQI ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಮಧ್ಯರಾತ್ರಿಯಲ್ಲಿ AQI ಜಾಸ್ತಿ ಬರುತ್ತೆ. ಕಾರಣ ಎಷ್ಟೇ, ಕಾರ್ಖಾನೆಗಳು ಮಧ್ಯರಾತ್ರಿಯಲ್ಲಿ ತಮ್ಮ ಕಾರ್ಖಾನೆಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಗೆಯನ್ನ ಅಥವಾ ಧೂಳನ್ನ ಪರಿಸರಕ್ಕೆ ಜಾಸ್ತಿ ಬಿಡೋದ್ರಿಂದ ಇದು ಹೆಚ್ಚಿಗೆ ಕಾಣಬರುತ್ತೆ. ಯಾಕೆ ಇದು ಪರಿಸರದಲ್ಲಿ ಮಧ್ಯರಾತ್ರಿಯಲ್ಲಿ ಜಾಸ್ತಿ ಯಾಕೆ ಬರುತ್ತೆ ಅಥವಾ ಯಾಕೆ ಬಿಡ್ತಾರ ಅಂತ ಹೇಳಿದ್ರೆ, ಈ ಫ್ಯಾಕ್ಟರಿಯಲ್ಲಿ ಅಳವಡಿಸಿರುವಂತಹ ಚಿಮ್ನಿ ಇರ್ತದೆ, ಅದು ಹೊಗೆಯನ್ನ ಹೋಗೋದಕ್ಕೆ ಹೊರಗಡೆ ಬಿಡೋದಕ್ಕೆ ಇರುವಂತ ಜಾಗದಲ್ಲಿ ಅಲ್ಲಿ ಫಿಲ್ಟರ್ಸ್ ಅಂತ ಕೂಡಿಸಿರ್ತಾರೆ. ಆ ಫಿಲ್ಟರ್ಸ್ ಕೆಲಸ ಏನಂತ ಹೇಳಿದ್ರೆ ಆ ಧೂಳಿನ ಕಣಗಳನ್ನ ಹೊರಗಡೆ ಬಿಡದೇನೆ ಅವುಗಳನ್ನ ಅದೇ ಜಾಗದಲ್ಲಿ ಕೆಳಗಡೆ ಬೀಳೋ ತರ ಮಾಡೋದೇ ಈ ಫಿಲ್ಟರ್ಸ್ ಕೆಲಸ. ಈ ಫಿಲ್ಟರ್ಸ್ ನಡೆಯುವಂತ ಒಂದು ತನ್ನ ಕೆಲಸವನ್ನ ಮಾಡಬೇಕಾದಲ್ಲಿ ಅದಕ್ಕೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಬೇಕಾಗುತ್ತೆ. ಅತಿ ಹೆಚ್ಚು ವಿದ್ಯುತ್ತನ್ನ ಅಲ್ಲಿ ಬಳಸೋದ್ರಿಂದ ಅವರು ಆ ವಿದ್ಯುತ್ತನ್ನ ಉಳಿಸೋದಕ್ಕೋಸ್ಕರ ಹಗಲಿನ ಸಮಯದಲ್ಲಿ ಫಿಲ್ಟರ್ಸ್ ಅನ್ನ ಬಳಸ್ತಾರ. ಆದ್ರೆ ಅದೇ ಮಧ್ಯರಾತ್ರಿ ಸಂದರ್ಭದಲ್ಲಿ ಎಲ್ಲರೂ ಮಲಗಿದಂತ ಸಂದರ್ಭದಲ್ಲಿ ಆ ಫಿಲ್ಟರ್ಸ್ ಗಳನ್ನ ಬಂದ್ ಮಾಡೋದ್ರ ಮುಖಾಂತರ, ವಿದ್ಯುತ್ತನ್ನ ಕೊಡದೇ ಇರೋದರ ಮುಖಾಂತರ ಅವುಗಳಿಗೆ ಫಿಲ್ಟರ್ಸ್ ಆಫ್ ಮಾಡೋದ್ರ ಮುಖಾಂತರ ಅವೇನಾಗ್ತದೆ, ಆ ಮಧ್ಯರಾತ್ರಿಯಲ್ಲಿ ಆ ಧೂಳಿನ ಕಣಗಳು ಸಂಪೂರ್ಣವಾಗಿ ಪರಿಸರವನ್ನ ಸೇರ್ತಾವೆ. ಆ ಗಾಳಿಯ ಮುಖಾಂತರ ಎಲ್ಲ ಕಡೆ ಇದು ಪ್ರಸರಿಸೋದ್ರಿಂದ ಅಲ್ಲಿ ಈ ವಾಯುಮಾಲಿನ್ಯ ಮಧ್ಯರಾತ್ರಿಯಲ್ಲಿ ಜಾಸ್ತಿ ಕಾಣುತ್ತೆ. ಹಾಗೆ ಮಧ್ಯರಾತ್ರಿಯಲ್ಲಿ AQI ನಾವು ನೋಡೋದಾದ್ರೆ ಅತಿ ಹೆಚ್ಚು AQI ಕಂಡು ಬರುತ್ತೆ. ಹಾಗಿದ್ಮೇಲೆ ಈಗಾಗಲೇ ತಮಗೆ ತಿಳಿಸಿದಂತೆ AQI ಅಲ್ಲಿ 8 ಅಂಶಗಳನ್ನ ಒಳಗೊಂಡಿದೆ ಅಂತ ಹೇಳಿ. ಈ 8 ಅಂಶಗಳಲ್ಲಿ ಮೊದಲನೇದಾಗಿ PM 2.5. ಏನಿದು PM 2.5 ಅಂತ ಹೇಳಿದ್ರೆ, P ಅಂತಂದ್ರೆ ಪಾರ್ಟಿಕ್ಯುಲೇಟ್, M ಅಂದ್ರೆ ಮ್ಯಾಟರ್. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಲೆಸ್ ದೆನ್ 2.5 ಮೈಕ್ರಾನ್ ಸೈಜ್ ಒಳಗಡೆ ಇರುವಂಥದ್ದು, ಅಷ್ಟು ಗಾತ್ರದ ಒಳಗಡೆ ಇರುವಂತ ಎಷ್ಟು ಪಾರ್ಟಿಕಲ್ ಇದಾವೋ ಅವುಗಳನ್ನ ಅಳಿಯುವಂತ ಒಂದು ವಿಧಾನ. ಅಂದ್ರೆ ಗಾಳಿಯಲ್ಲಿರುವಂತಹ ಸೂಕ್ಷ್ಮ ಕಣಗಳನ್ನು ಅಳೆಯುವಂತ ಒಂದು ವಿಧಾನಕ್ಕೆ PM 2.5 ಅಂತೀವಿ. ಇಲ್ಲಿ 2.5 ಅಂತ ಹೇಳೋದು 2.5 ಮೈಕ್ರಾನ್ ಸೈಜ್ ಇರುವಂತ, ಅದಕ್ಕಿಂತ ಚಿಕ್ಕದಾಗಿರುವಂತ ಕಣಗಳು ಎಷ್ಟು ಪ್ರಮಾಣದಲ್ಲಿ ಇದಾವ ಅನ್ನೋದನ್ನ ಗೊತ್ತಿರುವಂತದ್ದು. ಇದನ್ನ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ನಲ್ಲಿ ಅಳೆಯಲಾಗುತ್ತೆ. ಹಾಗಾಗಿ ಇಲ್ಲಿ PM 2.5 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ WHO ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಇರಬೇಕು ಅಂತ ಹೇಳಿದ್ರೆ, ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ನಲ್ಲಿ ಅದು ಸಾಮಾನ್ಯವಾಗಿ 5 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಅಲ್ಲಿ ಇರುತ್ತೆ. ಹಾಗೆ ನೋಡೋದಾದ್ರೆ ಕೊಪ್ಪಳದಲ್ಲಿ ಸರಾಸರಿ ಈಗ 30 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ನಲ್ಲಿ ಇದು ದಾಖಲಾಗಿದೆ. ಇದರ ಅರ್ಥ ಒಂದಿಷ್ಟು ಜಾಗವನ್ನು ನಾವು ತೆಗೆದುಕೊಂಡ್ರೆ ಇದರಲ್ಲಿ ಸೂಕ್ಷ್ಮ ಕಣಗಳು, ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಕಣಗಳ ಸಂಖ್ಯೆ 5 ಮೈಕ್ರೋಗ್ರಾಮ್. ಒಂದಿಷ್ಟು ಪೌಡರ್ ಅನ್ನ ನಾವು ಇದರಲ್ಲಿ ಗಾಳಿ ರೂಪದಲ್ಲಿ ಹಾರಾಡ್ತಿದೆ ಅಂತ ಅರ್ಥ ಮಾಡ್ಕೋಬಹುದು. ಅದನ್ನ 5 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಅಂತ ನಾವು ತಿಳ್ಕೊಂಡಿದ್ದೆ. ಆದ್ರೆ ಇಷ್ಟೇ ಜಾಗದಲ್ಲಿ ನಮ್ಮ ಕೊಪ್ಪಳದಲ್ಲಿ ಈಗ ಇರುವಂತಹ ಪ್ರಮಾಣ 30 ಮೈಕ್ರೋಗ್ರಾಮ್. ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಗಾಳಿಯ ಜೊತೆಗೆ ಇಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮ ಕಣಗಳು ಹಾರಾಡ್ತಿದಾವ ಅಂತ ಅರ್ಥ. 30 ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ನಲ್ಲಿ ದಾಖಲಾಗಿದೆ. ಇದು WHO 5 ಪಟ್ಟು ಇದು ಹೆಚ್ಚಿಗೆ ತೋರಿಸೋದ್ರಿಂದ, ಅಂದ್ರೆ ಸೂಕ್ಷ್ಮ ಕಣಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಗಾಳಿಯ ಗಾಢತೆ ಜಾಸ್ತಿ ಆಗುತ್ತೆ. ಗಾಳಿಯ ಗಾಢತೆ ಜೊತೆಗೆ ಅದು ಶ್ವಾಸಕೋಶವನ್ನ ಸೇರುವುದಕ್ಕೆ ಇದು ಮುಖ್ಯವಾಗಿ ಈ ಸೂಕ್ಷ್ಮತೆನೇ ಕಾರಣವಾಗಿರುತ್ತೆ. ಈ ಸೂಕ್ಷ್ಮ ಕಣಗಳು ದೇಹವನ್ನು ಸೇರಿ ನಮ್ಮ ಫುಫುಸದಲ್ಲಿ ಸೇರ್ಕೊಳ್ಳೋದ್ರ ಮುಖಾಂತರ ಲಂಗ್ ಫೈಬ್ರೋಸಿಸ್ ಅಂತ ಆಗುತ್ತೆ. ಉಸಿರಾಟದ ತೊಂದರೆ ಆಗಿರ್ಬೋದು, ಉಸಿರಾಟದ ಆಯಾಸ ಆಗಿರ್ಬೋದು, ಹಾಗೆ ಹೃದಯದ ಸಂಬಂಧಪಟ್ಟಂತ ಕಾಯಿಲೆಗಳು ಈ ಒಂದು PM 2.5 ಹಾಗೆ PM 10 ಈ ಎರಡು ನಮಗೆ ದೇಹವನ್ನ ಸೇರ್ತಾವು. ಅತಿ ಸೂಕ್ಷ್ಮವಾದಂತಹ ಕಣಗಳು ಇರೋದ್ರಿಂದ ನಮ್ಮ ಉಸಿರಾಟದ ಜೊತೆಗೆ ಸೇರ್ತಾವೆ. ಇನ್ನು ಜಾಸ್ತಿ ಇರುವಂತಹ PM
10ಕ್ಕಿಂತ ಜಾಸ್ತಿ ಇರುವಂತಹ ಕಣಗಳು, ದೊಡ್ಡ ಕಣಗಳು ಏನದವು ಅವು ಭೂಮಿ ಮೇಲೆ ಬೀಳೋದು, ಅದರ ಪಕ್ಕ ಸುತ್ತಮುತ್ತಲ ಇರುವಂತಹ ಭೂಮಿಯ ಮೇಲೆ ಈ ಕಣಗಳು ಬೀಳೋದ್ರಿಂದ ಅವು ನಮ್ಮ ದೇಹವನ್ನ ಸೇರೋದಿಲ್ಲ. ಹಾಗಾಗಿ ಅತಿ ಸೂಕ್ಷ್ಮ ಕಣಗಳು ನಮ್ಮ ಶ್ವಾಸದ ಮುಖಾಂತರ ದೇಹವನ್ನ ಸೇರ್ತಾವೆ. ಹಾಗಿದ್ಮೇಲೆ AQI, ಏರ್ ಕ್ವಾಲಿಟಿ ಇಂಡೆಕ್ಸ್, ಈ ಗಾಳಿಯಲ್ಲಿ ಮಾಲಿನ್ಯವಾಗೋದು ಅಥವಾ ಮಾಲಿನ್ಯ ಆದಂತ ಗಾಳಿ ನಮ್ಮ ದೇಹವನ್ನ ಸೇರಿದ ಮೇಲೆ ಅಂದ್ರೆ ಅತಿ ಆರೆಂಜ್ ಝೋನಿಂದ ರೆಡ್ ಅಂಡ್ ಪರ್ಪಲ್, ಹಾಗೆ ಈ ಮರೂನ್, ಈ ತರ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಆ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ದೇಹದ ಮೇಲೆ ಏನೇನು ಪರಿಣಾಮಗಳನ್ನ ಬೀರ್ತಾವ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಅದರಲ್ಲಿ ತಕ್ಷಣಕ್ಕೆ ಏನಾಗ್ತದೆ ಅಂತಂದ್ರೆ, ಫ್ಯಾಕ್ಟರಿ ಅಂದ ತಕ್ಷಣ ಇವತ್ತೊಂದು ಫ್ಯಾಕ್ಟರಿ ಆಗ್ತೈತಿ, ಅಲ್ಲಿ ಸುತ್ತಮುತ್ತ ಇರುವಂತಹ ಜನ ಚೆನ್ನಾಗಿರ್ತೀವಿ. ಎಷ್ಟು ದಿವಸ ಚೆನ್ನಾಗಿರ್ತೀವಪ್ಪ ಅಂದ್ರೆ ಒಂದು 5 ವರ್ಷವರೆಗೂ ನಮ್ಗೆ ಏನು ಅದ್ರದ್ದು ಪರಿಣಾಮ ಬೀರ್ಲಿಕ್ಕಿಲ್ಲ. ಒಂದು 5 ವರ್ಷದ ನಂತರ ನಮ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಅದರಲ್ಲಿ ನೆಗಡಿ, ಶೀತ, ಕೆಮ್ಮು, ಅಲರ್ಜಿ ಅಂತ ಸಮಸ್ಯೆಗಳು, ಅಥವಾ ಚರ್ಮದ ಕಾಯಿಲೆಯ ಸಮಸ್ಯೆಗಳು, ಹಾಗೆ ನಿಮೋನಿಯಾ ಅಂತ ಸಮಸ್ಯೆಗಳು, ಹುಟ್ಟಿದ ಮಕ್ಕಳಿಗೆ ಬೇಗನೆ ನಿಮೋನಿಯಾ ಆಗುವಂಥದ್ದು, ಕೆಮ್ಮಿನ ಸಮಸ್ಯೆಗಳು, ಈ ತರ 1-2 ದಿನದಲ್ಲಿ ಅಥವಾ 4 ದಿನದಲ್ಲಿ ಕಡಿಮೆ ಆಗುವಂಥ ಸಮಸ್ಯೆಗಳು ನಮಗೆ ಸಾಮಾನ್ಯವಾಗಿ ಒಂದು 5 ವರ್ಷದಲ್ಲಿ ಅಂತರದಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಇದು ಪ್ರಾರಂಭ ಆಗ್ತದೆ. ಹಾಗೆ ದೀರ್ಘಕಾಲದ ಸಮಸ್ಯೆಗಳು ಯಾವಾಗ ಪ್ರಾರಂಭ ಆಗ್ತವೆ ಅಂತ ಹೇಳಿದ್ರೆ, ನಮ್ಗೆ 10 ವರ್ಷ ಆ ಕಾರ್ಖಾನೆಯ ಸುತ್ತಮುತ್ತ ಇರುವುದು, ಅಥವಾ ಆ ಕಾರ್ಖಾನೆಯಿಂದ ನಾವು ಸುಮಾರು ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ವರೆಗೂ ಅದು ತನ್ನ ವಿಷಾನಿಲವನ್ನ ಎಲ್ಲೆಲ್ಲಿ ಹೊರಸೂಸುತ್ತದೆ. ಹಾಗೆ ಅದರ ಕುಡಿಯುವಂತ ಅದನ್ನ ಉಪಯೋಗಕ್ಕೆ ತೆಗೆದುಕೊಳ್ಳುವಂತ ಎಲ್ಲ ಪ್ರಾಣಿ ಪಕ್ಷಿಗಳು, ಮನುಷ್ಯ ಎಲ್ಲರೂ ಅದಕ್ಕೆ ಒಳಗೊಳ್ತೇವೆ. ಹಾಗಾಗಿ ಅದರ ಹತ್ತಿರ ಇರುವಂತ ಎಲ್ಲ ಪ್ರದೇಶ, ಕಾರ್ಖಾನೆಗೆ ಹತ್ತಿರ ಇರುವಂತಹ ಪ್ರದೇಶದವರು ಬೇಗನೆ ಅದಕ್ಕೆ ಎಫೆಕ್ಟ್ ಆಗ್ತೀವಿ. ಹಾಗಾಗಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಹಳ ದಿವಸ ನಂತರ ಅಂದ್ರೆ 10 ವರ್ಷ 20 ವರ್ಷದವರೆಗೂ ಹಿಂಗ ದಿನಗಳ ಕಳೆದಂತೆ ಆ ಫ್ಯಾಕ್ಟರಿಗಳು ಹೊರಸೂಸುವಂತ ವಿಷಾನಿಲ ಆ ಭಾಗದಲ್ಲಿ ಎಲ್ಲರಿಗೂ ಅದು ಒಳ ಸೇರುತ್ತೆ. ಹಾಗೆ ಬಹಳ ದಿನದ ನಂತರ ಅಂದ್ರೆ 10 ವರ್ಷದ ನಂತರ ನಮ್ಗೆ ದೀರ್ಘಕಾಲದ ಸಮಸ್ಯೆಗಳು ಬರ್ತಾವೆ. ಏನಪ್ಪಾ ಅಂತ ಹೇಳಿದ್ರೆ, ದೀರ್ಘಕಾಲದ ಸಮಸ್ಯೆಗಳಲ್ಲಿ ಒಂದು COPD ಅಂತ ಕರಿತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳಿ, ಅಂದ್ರೆ ಉಸಿರಾಟದ ಸಮಸ್ಯೆಗೆ ಸಂಬಂಧಪಟ್ಟಂತೆ, ಹಾಗೂ ಆಸ್ತಮಾ ಅಂತದ ಕಾಯಿಲೆಗಳು ಬರ್ತಾವೆ. ಹಾಗೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಕ್ಷಯ ರೋಗಗಳು ಅಲ್ಲಿ ಜಾಸ್ತಿ ಕಂಡು ಬರ್ತಾರ. ಹಾಗೆ ಕ್ಯಾನ್ಸರ್ ನಂತ ಸಮಸ್ಯೆಗಳು, ಎಸ್ಪೆಷಲಿ ಈ ಲಂಗ್ ಕ್ಯಾನ್ಸರ್ ನಂತ ಸಮಸ್ಯೆಗಳು ಇದ್ದಂಥವ್ರು ಜಾಸ್ತಿ ಕಂಡು ಬರ್ತೀವಿ. ಹಾಗೆ ಲಂಗ್ ಫೈಬ್ರೋಟಿಕ್ ಚೇಂಜಸ್. ಏನು ಫೈಬ್ರೋಟಿಕ್ ಚೇಂಜಸ್ ಅಂತ ಹೇಳಿದ್ರೆ, ಆ ಪುಪ್ಪುಸ ನಮಗೆ ಉಸಿರನ್ನ ತೆಗೆದುಕೊಂಡಾಗ ಹಿಗ್ಗೋದು, ಉಸಿರನ್ನ ಹೊರಗ ಬಿಟ್ಟಾಗ ಕುಗ್ಗೋದು. ಇದು ಒಂದು ನಿಸರ್ಗದತ್ತವಾದಂತ ಇರುವಂತಹ ಪುಪ್ಪುಸದ ಒಂದು ಕೆಲಸ. ಇಲ್ಲಿ ಫೈಬ್ರೋಟಿಕ್ ಚೇಂಜಸ್ ಅಂತ ಹೇಳಿದ್ರೆ, ಆ ಫೈಬ್ರೋಸಿಸ್ ಅಂತಂದ್ರೆ ಅದು ಗಟ್ಟಿಗೊಳ್ಳುತ್ತೆ, ಲಂಗ್ಸ್ ಪುಪ್ಪುಸ ಗಟ್ಟಿಗೊಳ್ಳುತ್ತೆ. ಉಸಿರು ತೆಗೆದುಕೊಂಡಾಗ ಅದು ಹಿಗ್ಗೋದಿಲ್ಲ, ಮತ್ತೆ ಬಿಡೋದಕ್ಕೂ ಅದು ಉಸಿರನ್ನ ಬೇಗನೆ ಬಿಡುವಂತ ಈ ಒಂದು ಅವಸ್ಥೆಗೆ ಹೋಗ್ತೀವಿ. ಅದನ್ನ ಲಂಗ್ ಫೈಬ್ರೋಸಿಸ್ ಅಂತ ಕರಿತೀವಿ. ಸೊ ಈ ತರ ಎಲ್ಲಾ ಕಾಯಿಲೆಗಳು ಈ ಒಂದು ಕಾರಣದಿಂದಾಗ್ತದೆ. ಮತ್ತೆ ಮುಂದೆ ಹೊರದು ಈ BP ಜಾಸ್ತಿ ಆಗುವಂಥದ್ದು ಇರ್ಬೋದು, ಮತ್ತೆ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗುವಂಥದ್ದು ಇರ್ಬೋದು, ಚಿಕ್ಕ ಮಕ್ಕಳು ಮತ್ತೆ ವಯೋವೃದ್ಧರು, ಇವು 2 ಸಂದರ್ಭಗಳಲ್ಲಿ ಎಲ್ಲ ಜನಗಳಿಗೆ ಇದು ಕಲುಷಿತವಾದಂಥ ಗಾಳಿಯಿಂದ ಬಹಳಷ್ಟು ತೊಂದರೆಗಳು ನಮಗೆ ಕಂಡು ಬರ್ತಾವೆ. ಹಾಗೆ ಈಗಾಗಲೇ ನಿಮಗೆ ತಿಳಿಸಿದಂತೆ PM 2.5 ಹಾಗೆ PM10 ಇವುಗಳ ಬಗ್ಗೆ ತಿಳಿಸಲಾಯಿತು. ಈಗ AQI ಅಲ್ಲಿ ಇರುವಂತಹ 8 ಅಂಶಗಳಲ್ಲಿ ಇನ್ನು ಮಿಕ್ಕಿದ ಘನ ತ್ಯಾಜ್ಯಗಳಲ್ಲಿ ಅಥವಾ ಈ ವಾಯು ರೂಪದಲ್ಲಿರುವಂತಹ ಅನಿಲಗಳನ್ನ, ವಿಷಾನಿಲಗಳ ಬಗ್ಗೆ, ಅವುಗಳಿಂದ ಆಗುವಂತಹ ಪರಿಣಾಮಗಳೇನು ನಮ್ಮ ದೇಹದ ಮೇಲೆ ಅನ್ನೋದನ್ನ ಈಗ ಹೇಳ್ತೀನಿ. ಮೊಟ್ಟ ಮೊದಲದಾಗಿ ನೈಟ್ರೋಜನ್ ಡೈಆಕ್ಸೈಡ್. ಈ ನೈಟ್ರೋಜನ್ ಡೈಆಕ್ಸೈಡ್ ನಿಂದ ನಮ್ಮ ದೇಹದಲ್ಲಿ ಅಸ್ತಮಾ ಕಂಡು ಬರುತ್ತದೆ. ಹಾಗೆ ಕಾರ್ಬನ್ ಮೊನಾಕ್ಸೈಡ್, ಈ ಕಾರ್ಬನ್ ಮೊನಾಕ್ಸೈಡ್ ನಿಂದ ತಕ್ಷಣ ಸಾವುಗಳು, ಅಂದ್ರೆ ಅಲ್ಲಿ ಹೋದ ತಕ್ಷಣ ಸಾಯುವಂತದ್ದಿದೆ. ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಒಂದು ಫ್ಯಾಕ್ಟರಿಯಲ್ಲಿ ಈ ಘಟನೆ ಇತ್ತೀಚೆಗೆ ನಡೆದಿರುವಂತದ್ದು. ಅಲ್ಲಿ ಚಿಮ್ನಿ ಕೆಳಗಡೆ ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇದೇ ಕೊಪ್ಪಳದಲ್ಲಿ 2 ಸಾವನ್ನ ಅಪ್ತಾರೆ, ಹಾಗೂ ಕೆಲವಷ್ಟು ಜನಕ್ಕೆ ಸಣ್ಣ ಪುಟ್ಟ ತೊಂದರೆಗಳಾಗಿ ಇರುವಂತದ್ದು ನಮಗ ವರದಿಯಾಗಿದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್, ಇದು ಅತಿ ಹೆಚ್ಚು ಸ್ಪಾಂಜ್ ಐರನ್ಗಳಲ್ಲಿ ಬಿಡುವಂತ ಕಾರ್ಬನ್ ಡೈಆಕ್ಸೈಡ್. ಗಾಳಿಯಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಸಾಮಾನ್ಯವಾಗಿ, ಆದ್ರೆ ಈ ಸ್ಪಾಂಜ್ ಐರನ್ಗಳಿಂದ ಬರುವಂತದ್ದು ಕಾರ್ಬನ್ ಡೈಆಕ್ಸೈಡ್ ಬಹಳ ಅತಿ ಹೆಚ್ಚು ನಮ್ಮ ಕೊಪ್ಪಳ ಭಾಗದಲ್ಲಿದೆ. ಹಾಗಾಗಿ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಅಂದ್ರೆ ಬಿಸಿಲು ಹೆಚ್ಚು ಕಡಿಮೆ ಆಗೋದು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ನಿಂದ. ಹಾಗೆ ಇದರಿಂದ ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳು ಕೂಡ ಬರ್ತವೆ. ಇನ್ನು ಸಲ್ಫರ್ ಡೈಆಕ್ಸೈಡ್, ಇದು ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅಸ್ತಮಾ ಕಾಯಿಲೆಗಳಿಗೆ ಬರ್ತಾವಂತ ಹೇಳ್ಬೋದು. ಹಾಗೆ ಈ ಸ್ಟೀಲ್ ಇಂಡಸ್ಟ್ರೀಸ್ ಅಲ್ಲಿ, ಸ್ಟೀಲ್ ಫ್ಯಾಕ್ಟರೀಸ್ ಹತ್ರ ಇರುವಂತಹ ಕಾರ್ಖಾನೆಗಳು ಏನಾದ್ರೂ ಇದ್ರೆ ಅಲ್ಲಿ ಲೆಡ್, ಜಿಂಕ್, ನಿಕೆಲ್ ಅಂಡ್ ಮ್ಯಾಂಗನೀಸ್ ಇವೆಲ್ಲ ವಿಷಾನಿಲಗಳು ಆ ಗಾಳಿ ಜೊತೆಗೆ ಇರೋದ್ರಿಂದ ಅವು ಅತಿ ನಮ್ಗ ಶೀಘ್ರದಲ್ಲಿ ನಮ್ ಆರ್ಗನ್ ಡ್ಯಾಮೇಜ್ ಅನ್ನು ಮಾಡ್ತಾವೆ. ಅಂದ್ರೆ ಎಲ್ಲ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ಅಂತ ಕರಿತೀವಿ. ಬಹಳಷ್ಟು ಆರ್ಗನ್ಗಳು ಹಾನಿಗೆ ಒಳಗಾಗುವಂಥದ್ದು ಈ ಒಂದು ವಿಷಾನಿಲದಿಂದ ಆಗ್ತದೆ. ಆಮೇಲೆ ಕ್ರೋಮಿಯಂ, ನಿಕೆಲ್, ಆರ್ಸೆನಿಕ್, ಆಸ್ಬೆಸ್ಟೋಸ್ ಇವು ಕೂಡ ಬಹಳಷ್ಟು ಈ ಒಂದು
ಕಾರ್ಖಾನೆಗಳಿಂದ ಬರುವಂಥದ್ದು ಹೊಗೆಯಲ್ಲಿ ಇರ್ತದೆ ಅಥವಾ ಧೂಳಿನಲ್ಲಿ ಇರೋದ್ರಿಂದ ಇದು ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗಿರ್ತದೆ. ಸ್ನೇಹಿತರೆ, ಈಗಾಗಲೇ ಕೊಪ್ಪಳದಲ್ಲಿ ಆಗಿರುವಂತಹ ವಾಯು ಮಾಲಿನ್ಯದಿಂದ ಪ್ರತಿಯೊಬ್ಬರು ಪ್ರತಿದಿನ 2 ಸಿಗರೇಟ್ ಸೇರಿದಷ್ಟು ವಾಯು ಮಾಲಿನ್ಯದಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ಸಿಲಿಕಾನ್ ಅನ್ನೋ ಅಂಶ ಕೂಡ ವಾಯುನಲ್ಲಿ ಇರೋದ್ರಿಂದ, ವಾಯು ಮಾಲಿನ್ಯದಲ್ಲಿ ಸಿಲಿಕಾನ್ ಕೂಡ ಒಂದಿರೋದ್ರಿಂದ ಅದರಿಂದ ನಮಗೆ ಸಿಲಿಕೋಸಿಸ್ ಅನ್ನೋ ಒಂದು ಕಾಯಿಲೆ ಕೂಡ, ಅಂದ್ರೆ ಕುಪ್ಪಸಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಕೂಡ ನಮಗೆ ಕಂಡು ಬರುತ್ತೆ. ಹಾಗೆ ಇನ್ನು ಮುಂದುವರೆದು ಹೇಳೋದಾದ್ರೆ, ಈಗ ನೀರಿನ ಬಗ್ಗೆ, ನೀರು ಹೇಗೆ ಕಲುಷಿತ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿಕ್ಕೆ ಬಯಸ್ತೇನೆ. ಕಾರ್ಖಾನೆಗಳಿಂದ ನೇರವಾಗಿ ನದಿಯನ್ನ ಸೇರುವಂಥದ್ದು ಒಂದು ನೀರಿನ ಕಲ್ಮಶವಾಗೋದಕ್ಕೆ ಒಂದು ಕಾರಣವಾದರೆ, ಇನ್ನೊಂದು ಅದೇನು ದಪ್ಪಗಾಗಿರುವಂಥದ್ದು ಹೆವಿ ಇರುವಂಥ ಕಣಗಳು ಅವು ಆ ಭಾಗದ ಕಾರ್ಖಾನೆಯ ಸುತ್ತಮುತ್ತಲ ಇರುವಂತಹ ಹೊಲಗಳಿಗೆ ಬೀಳೋದ್ರಿಂದ ಅಲ್ಲಿ ನೀರಿನ ಜೊತೆಗೆ ಅಥವಾ ಮಳೆಯ ಜೊತೆಗೆ, ಮಳೆ ನೀರಿನ ಜೊತೆಗೆ ಅದು ನದಿಯನ್ನು ಸೇರಿ ನದಿಯಲ್ಲಿ ಕೂಡ ಕಲುಷಿತವಾಗುತ್ತದೆ. ಇನ್ನು ಕೆಲವಷ್ಟು ಕಾರ್ಖಾನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೊಳ್ಳಗಳನ್ನ ತೋಡೋದು ಅಥವಾ ಇಂಗು ಗುಂಡಿಗಳನ್ನ ತೋಡೋದು ಅಥವಾ ಕೊಳವೆ ಬಾವಿಗಳನ್ನ ಮಾಡಿ ಅಲ್ಲಿ ಕೂಡ ನೀರನ್ನ ಬಿಡೋದ್ರ ಮುಖಾಂತರ ಅಂತರ್ಜಲದಲ್ಲಿ ಈ ವಿಷ ಸೇರ್ಕೊಳ್ಳುತ್ತದೆ. ಹಾಗಾಗಿ ಅಂತ ವಿಷ ಅನಿಲ ನಮ್ಮ ನೀರಿಗೆ ಮತ್ತು ಅಂತರ್ಜಲಕ್ಕೆ ಸೇರೋದ್ರ ಮುಖಾಂತರ ಬೇರೆ ಬೇರೆ ನಮ್ಮ ರೈತರು ಮಾಡುವಂತಹ ಬೋರ್ವೆಲ್ಗಳಲ್ಲಿ ಕೂಡ ಆ ವಿಷದ ನೀರು ನಮ್ಮ ಬೆಳೆಗಳಿಗೂ ಮತ್ತೆ ದನಕರಿಗಳಿಗೂ ಜಾನುವಾರುಗಳಿಗೂ ಇದು ಸೇರ್ತದೆ. ಹೀಗೆ ಧೂಳ ಅಲ್ಲಿ ಇರುವಂತ ಬೆಳೆಗಳ ಮೇಲೆ, ಎಲೆಗಳ ಮೇಲೆ ಬೀಳೋದ್ರಿಂದ ಈ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಅದರಲ್ಲಿ ಉತ್ಪತ್ತಿ ಆಗುವಂತ ಶಕ್ತಿ ಆ ಬೆಳೆಗಳಿಗೆ ಸಿಗೋದಿಲ್ಲ. ಆ ಲೇಯರ್ ಇರೋದ್ರಿಂದ ಸೂರ್ಯನ ಕಿರಣಗಳಿಗೆ ಆ ಎಲೆಗಳು ತನ್ನ ಮೈಯನ್ನು ಒಡ್ಡೋದ್ರಲ್ಲಿ ಅಥವಾ ಕೋಟಿಂಗ್ ಇರೋದ್ರಿಂದ ಅಲ್ಲಿ ಒಂದು ಲೇಯರ್ ಉತ್ಪತ್ತಿ ಆಗೋದ್ರಿಂದ ಅದು ಫೋಟೋಸಿಂಥಸಿಸ್ ಆಗದೇನೆ ಆ ಬೆಳೆ ಹಾಳಾಗುವಂಥದ್ದು ಅಥವಾ ಹಾನಿ ಆಗ್ತದೆ. ಹಾಗೆ ಅಲ್ಲಿ ಇಳುವರಿ ಕೂಡ ಕಡಿಮೆ ಆಗ್ತದೆ. ಹಾಗೆ ಬಿದ್ದಂತ ಡಸ್ಟ್ ಅಥವಾ ಧೂಳು ಆ ದನಕರುಗಳು ಆ ಮೇವನ್ನು ತಿನ್ನೋದ್ರಿಂದ ಕೂಡ ಅಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳಾಗಿದ್ದಾವೆ. ಅಲ್ಲಿ ಆ ದನಕರುಗಳಿಗೆ ಅಲರ್ಜಿ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಬೇದಿ ಆಗುವಂಥ ಲಕ್ಷಣಗಳು ಅದು ಕಂಡು ಬಂದಾಗ ಅಧಿಕಾರಿಯವರು ಕೂಡ ಅದಕ್ಕೆ ಸಲಹೆಯನ್ನು ನೀಡಿದ್ದಾರೆ. ಇದು ಮೇವಿನಿಂದ ಆಗ್ತದೆ, ಹಾಗಾಗಿ ನೀವು ದನಕರುಗಳನ್ನ ಅಥವಾ ಜಾನುವಾರುಗಳನ್ನ ಸಾಕೋದು ಬೇಡ ಅನ್ನೋ ಒಂದು ಮುನ್ಸೂಚನೆಯನ್ನ ಆ ಅಧಿಕಾರಿಗಳು ನೀಡಿದ್ದಾರೆ. ಹೀಗೆ ಈ ಎಲ್ಲ ಇಳುವರಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಈ ಮಾಲಿನ್ಯದಿಂದ ಆಗ್ತಿದೆ. ಹಾಗೆ ಈ ಜಲವನ್ನ ಬಳಸಿ ಇರುವಂಥದ್ದು ಅಥವಾ ನದಿಯಲ್ಲಿ ಸೇರಿದಂಥ ನೀರನ್ನು ಕೂಡ ಕುಡಿದು ಅಥವಾ ಅಲ್ಲಿರುವಂಥ ಜಲಚರ ಪ್ರಾಣಿಗಳು ಸಾಯುವಂಥದ್ದಿದೆ. ಹಾಗಾಗಿ ಆ ನೀರನ್ನ ಬಳಸುವಂತ ನಾವೆಲ್ಲರೂ ಮತ್ತೆ ಕಲುಷಿತ, ಅಂದ್ರೆ ಒಂದು ಗಾಳಿಯಿಂದ ಕಲುಷಿತವಾದಂಥ ಗಾಳಿಯಿಂದನೂ ನಾವು ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದೇವೆ. ಹಾಗೆ ನೀರಿಂದ ಕೂಡ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಿದ್ದೇವೆ. ಹಾಗೆ ಅದೇ ನೀರನ್ನ ನಾವು ಕೃಷಿಗೆ ಬಳಸೋದ್ರಿಂದ ಕೃಷಿಯಲ್ಲಿ ಬರುವಂಥ ಉತ್ಪನ್ನಗಳಲ್ಲಿ ಕೂಡ ಆ ಕೆಮಿಕಲ್ ಅಂಶ, ವಿಷ ಅನಿಲ, ವಿಷ ಒಂದು ಜಲದಿಂದ ಅಲ್ಲಿ ಬರುವಂತ ತರಕಾರಿಗಳಲ್ಲಿರ್ಬೋದು ಎಲ್ಲ ಪದಾರ್ಥಗಳಲ್ಲೂ ವಿಷದ ಅಂಶ ಇರುವುದು ಕಂಡು ಬರ್ತದೆ. ಆ ನಿಟ್ಟಿನಲ್ಲಿ ಇವೆಲ್ಲನ ಒಳಗೊಂಡು ನಾವು ಆ ಜಲವನ್ನ ಶುದ್ಧಿಗೊಳಿಸೋದು ಅಥವಾ ಶುದ್ಧವಾದಂಥ ನೀರನ್ನ ಪಡೆಯುವಂಥದ್ದು ಬಹಳ ಅವಶ್ಯಕವಾಗಿದೆ ಅಂತ ಹೇಳ್ತೇನೆ. ಇದಲ್ಲದೆ ಕಾರ್ಖಾನೆಗಳಿಂದ ಸೇರುವಂಥದ್ದು ಈ ನೈಟ್ರೇಟ್ ಅನ್ನೋ ಅಂಶ ನೀರಿನ ಜೊತೆಗೆ ಸೇರಿ ಹಾಗೆ ಅಂತರ್ಜಲದಲ್ಲಿ ನೈಟ್ರೇಟ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಪ್ಪಳ ಭಾಗದಲ್ಲಿ ಇರುವಂಥದ್ದು ದೃಢಪಟ್ಟಿದೆ. ಈ ನೈಟ್ರೇಟ್ ಅಂಶ ಅತಿ ಹೆಚ್ಚಾಗಿರೋದ್ರಿಂದ ಗರ್ಭಿಣಿ ಮಹಿಳೆಯರು ಹೆರಿಗೆ ಸಂದರ್ಭದಲ್ಲಿ ಆ ಮಗುವಿನ ಹೃದಯ ಬಡಿತ ಹೆಚ್ಚು ಕಡಿಮೆ ಆಗೋದ್ರ ಮುಖಾಂತರ ಆ ಬೇಬಿ ಡಿಸ್ಟ್ರೆಸ್ ಅಂತ ಕರಿತೀವಿ, ಹಾಗೆ ಆಗುವಂತ ಸಂದರ್ಭಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಹೆರಿಗೆ ಸಂದರ್ಭದಲ್ಲಿ ಸಿಸೇರಿಯನ್ ಸೆಕ್ಷನ್ಗೆ ಅಂದ್ರೆ ಆಪರೇಷನ್ಗೆ ಹೋಗುವಂಥದ್ದು ಪ್ರಮಾಣ ಕೊಪ್ಪಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರೋದು ನಮಗೆ ಕಂಡು ಬಂದಿದೆ. ನಾನು ಗೈನಕಾಲಜಿಸ್ಟ್ ಹತ್ರ ಈ ವಿಷಯನ ಮಾತಾಡಿದಾಗ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಸುಮಾರು 15-20 ವರ್ಷಗಳಿಂದ ನಾವು ಇಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದು ಇತ್ತೀಚಿನ ಒಂದು 4-5 ವರ್ಷಗಳಿಂದ ಈ ತರ ಸಮಸ್ಯೆಗಳು ಕಂಡು ಬರ್ತಾ ಇದಾವೆ. ಅದಕ್ಕೆ ಆ ಮಕ್ಕಳು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ತೊಂದರೆಗೆ ಈಡಾಗ್ತಾರ. ಆ ನಿಟ್ಟಿನಲ್ಲಿ ನಾವು ಸಿಸೇರಿಯನ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅನುಭವಕ್ಕೆ ಬಂದಿದೆ ಅಂತ ಹೇಳಿ ಗೈನಕಾಲಜಿಸ್ಟ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ನಮಗೂ ಕೂಡ ಈ ನೈಟ್ರೇಟ್ ಇರೋದ್ರಿಂದ ಇಂಥ ಸಮಸ್ಯೆಗಳಾಗಿರಬಹುದು ಅನ್ನೋ ಒಂದು ಕಲ್ಪನೆಯೊಂದಿಗೆ ಎಲ್ಲ ಕಲ್ಮಶವಾದಂಥ ವಾತಾವರಣದಲ್ಲಿ ನಮ್ಮ ಕೊಪ್ಪಳದಲ್ಲಿ ಇದೆ. ಈ ನಿಟ್ಟಿನಲ್ಲಿ ನಾವು ಎಚ್ಚೆತ್ತುಕೊಂಡು ನಾವು ಕೊಪ್ಪಳದ ಭಾಗದಲ್ಲಿ ಇರುವಂಥ
ಫ್ಯಾಕ್ಟ್ರಿಗಳ ಒಂದು ಸುಸಜ್ಜಿತವಾದಂಥ ಹಾಗೂ ಈ ಮಾಲಿನ್ಯ ರಹಿತವಾದಂತಹ ಫ್ಯಾಕ್ಟ್ರಿಗಳನ್ನು ಮಾಡೋದು ಬಹಳ ಸೂಕ್ತ ಇದೆ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.